बसवा कल्याण तालुके के कांग्रेस पार्टी कार्यालय में पूर्व मंत्री पीजीआर शिंदे ने प्रेस मीट करते हुए मीडिया से बात की और कहा कि कांग्रेस पार्टी के उम्मीदवार सागर खड्डे को जिताना है और इस बार बीदर जिले में कांग्रेस पार्टी का सांसद लाना है। इस प्रेस मीट में पूर्व एमएलसी विजय सिंह, मालावी नारायण राव, कांग्रेस नेता धनराज ताड़मपल्ली, नवरंग अजहर, अर्जुन कनक, नीलकंठ राठौड़, सैयद यसरब अली के अलावा अन्य नेता उपस्थित रहे। इस अवसर पर पीजीआर शिंदे, विजय सिंह और अन्य नेताओं ने संबोधित किया। बसवा कल्याण से केबी न्यूज के संवाददाता समीर शेख की रिपोर्ट। ಎಲ್ಲ ನನ್ನ ಸನ್ಮಿತ್ರರೇ, ನಮ್ಮೊಡನೆ ಈ ಮಾಧ್ಯಮದ ಗೋಷ್ಠಿಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರೇ, ನಾಯಕರುಗಳೇ, ಸಹೋದರ ಸಹೋದರಿಯರೇ, ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರು, ನಾಯಕರು ಆದ ಸನ್ಮಾನ್ಯ ವಿಜಯ್ ಸಿಂಗ್ ಅವರೇ, ನಮ್ಮ ಸರ್ಕಾರದಿಂದ ನೇಮಕ ಆಗಿರ್ತಕ್ಕಂಥ ಮಂಡಳಿಯ ಅಧ್ಯಕ್ಷರಾದ ಸಹೋದರಿ ಮಾಲಾ ನಾರಾಯಣ ಅವರೇ ಮತ್ತು ಸ್ನೇಹಿತರೆ, ಬಹಳ ದಿನಗಳ ನಂತರ ನಿಮ್ಮನ್ನೆಲ್ಲ ಭೇಟಿ ಮಾಡ್ತಕ್ಕಂಥ ಒಂದು ಸದಾವಕಾಶ ನನಗೆ ಸಿಕ್ಕಿದೆ. ಮೇ 7ನೇ ತಾರೀಕು ನಡೀತಾ ಇರತಕ್ಕಂಥ ಲೋಕಸಭಾ ಚುನಾವಣೆಗಳ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಾಗರ್ ಖಂಡ್ರೆ ಅವರ ಪರವಾಗಿ ಮತಯಾಚನೆ ಮಾಡಲಿಕ್ಕೆ ನಾನು ಇವತ್ತಿನಿಂದ 3 ದಿನಗಳ ಕಾಲ ಬೀದರ್ ಜಿಲ್ಲೆಯ ಪ್ರವಾಸವನ್ನ ಹಮ್ಮಿಕೊಂಡಿದ್ದೇನೆ. ಇವತ್ತು ಮೊದಲನೇ ದಿನ ಬಸವ ಕಲ್ಯಾಣದ ಕೆಲವು ಪ್ರದೇಶಗಳಿಗೆ ಭೇಟಿ ಮಾಡೋನಿದ್ದೇನೆ. ಬಸವ ಕಲ್ಯಾಣದ ಕೆಲವು ಹಳ್ಳಿಗಳಿಗೆ ಭೇಟಿಯನ್ನು ಸಹಿತ ಮಾಡೋನಿದ್ದೇನೆ. ನಾಳೆ ಬೀದರ್ನಲ್ಲಿ ಒಂದು ಸಭೆ ಇದೆ. ಬೀದರ್ನಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಖಿಲ ಭಾರತ ಕಾರ್ಯದರ್ಶಿಗಳಾದ ಸುರ್ಜಿವಾಲಾರವರು ನಾಳೆ ಬೀದರ್ಗೆ ಬರೋರಿದ್ದಾರೆ. ನಾಡಿದ್ದು ಸಹಿತ ನಾನು ಇಲ್ಲೇ ಇರೋನಿದ್ದೇನೆ. ಇದ್ದು ಆದಷ್ಟು ನನ್ನ ಹಳೆಯ ಸಂಪರ್ಕ ಮತದಾರರು ಇವ್ರನ್ನ ಉದ್ದೇಶಿಸಿ ಮಾತನಾಡಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನ ಗೆಲ್ಲಿಸ್ಲಿಕ್ಕೆ ಎಲ್ಲ ಪ್ರಯತ್ನವನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವೆಲ್ಲ ಬಂದಿದ್ದೇವೆ. ಈ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಮತ್ತು ನಾಯಕರುಗಳು ವಿಜಯ್ ಸಿಂಗ್ ಅವರು ಇವರೆಲ್ಲರೂ ಸೇರಿ ತಮ್ಮ ಮೂಲಕವಾಗಿ ಬಸವ ಕಲ್ಯಾಣ ತಾಲೂಕಿನ ಮಹಾಜನತೆಗೆ, ಬೀದರ್ ಜಿಲ್ಲೆಯ ಮಹಾಜನರಿಗೆ ಒಂದು ಮನವಿಯನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ನಿಮ್ಗೆ ತೊಂದರೆ ಕೊಟ್ಟು ಇಲ್ಲಿಗೆಲ್ಲ ಕರೆಸಿದ್ದೇವೆ. ತಾವೆಲ್ಲ ಬಂದಿರೋದು ಬಹಳ ಸಂತೋಷದ ವಿಚಾರ. ನಿಮಗೆ ನಾನು ಮತ್ತೊಮ್ಮೆ ಆಧಾರದ ಸ್ವಾಗತವನ್ನ ನಮ್ಮ ಕಾಂಗ್ರೆಸ್ ಪಕ್ಷದ ಪರವಾಗಿ ಕೋರ್ತೇನೆ. ಈ ಚುನಾವಣೆಗಳು ಕೆಲವು ಇಶ್ಯೂಗಳ ಆಧಾರದ ಮೇಲೆ, ಕೆಲವು ವಿಚಾರಗಳ ಆಧಾರದ ಮೇಲೆ ನಡೀತಾ ಇರ್ತಕ್ಕಂಥ ಚುನಾವಣೆಗಳು. ಜಾತಿ, ಧರ್ಮ, ಗುಂಪುಗಳ ಆಧಾರದ ಮೇಲೆ, ವ್ಯಕ್ತಿಗಳ ಆಧಾರದ ಮೇಲೆ ನಡೀತಾ ಇರ್ತಕ್ಕಂಥ ಚುನಾವಣೆ ಅಲ್ಲ ಇದು. ಈಗಾಗಲೇ ಕರ್ನಾಟಕದ ಮಹಾಜನ 6 ತಿಂಗಳ ಹಿಂದುಗಡೆ ನಡೆದಂತ ವಿಧಾನಸಭಾ ಚುನಾವಣೆಗಳಲ್ಲಿ ಸ್ಪಷ್ಟವಾಗಿ ತಮ್ಮ ತೀರ್ಪನ್ನ ಕೊಟ್ಟಿದ್ದಾರೆ. ಅಪರೂಪಕ್ಕೆ 136ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸಿದ್ದಾರೆ. ಮಾನ್ಯ ಸಿದ್ದರಾಮಯ್ಯನವರ ನಾಯಕತ್ವದಲ್ಲಿ, ಡಿ.ಕೆ. ಶಿವಕುಮಾರ್ ಅವರ ನಾಯಕತ್ವದಲ್ಲಿ ಈಗಾಗಲೇ ನಮ್ಮ ಕಾಂಗ್ರೆಸ್ ಪಕ್ಷದ ವರಿಷ್ಠರ ತೀರ್ಮಾನದ ಪ್ರಕಾರವಾಗಿ ಮುಖ್ಯಮಂತ್ರಿಗಳಾಗಿ, ಉಪಮುಖ್ಯಮಂತ್ರಿಗಳಾಗಿ ಮತ್ತು ಈ ಜಿಲ್ಲೆಯ ಈಶ್ವರ ಖಂಡ್ರೆ ಅವರು ಸಚಿವರಾಗಿ, ಇನ್ನು ಅನೇಕರ ಸಚಿವರಾಗಿ ಸಚಿವ ಸಂಪುಟವನ್ನ ಕಾಂಗ್ರೆಸ್ ಪಕ್ಷ ರಚನೆ ಮಾಡಿದೆ. ಕಳೆದ ವಿಧಾನಸಭಾ ಚುನಾವಣೆಗಳಲ್ಲಿ ನಾವು ಅನೇಕ ಆಶ್ವಾಸನೆಗಳನ್ನ ರಾಜ್ಯದ ಜನತೆಗೆ ಕೊಟ್ಟಿದ್ವಿ. ಮುಂಚೆ ಅಪಪ್ರಚಾರ ಮಾಡ್ತಾ ಇದ್ರು. ಗ್ಯಾರಂಟಿಗಳ 5 ಗ್ಯಾರಂಟಿ ಕಾಂಗ್ರೆಸ್ ಪಾರ್ಟಿ ಹೇಳ್ತಾ ಇದೆ, ಕೊಡದೇ ಇಲ್ಲ ಅಂತ ಇದ್ರು. ನಾವು ಇವಾಗ ಕೊಡ್ತಾ ಇದೀವ. ಇವಾಗ ಮತ್ತೆ ಅವ್ರ ಹತ್ರ ಏನು ಇಲ್ಲ ಹೇಳಕ್ಕೆ. ಅದಕ್ಕೆ ಇದು ಲೋಕಸಭಾ ಎಲೆಕ್ಷನ್ ಆದ್ಮೇಲೆ ಸ್ಟಾಪ್ ಮಾಡ್ತಾರಂತೆ. ಇವಾಗ್ಲೇ ಅಲ್ಲ, 6 ತಿಂಗಳಿಂದ ಹೇಳ್ತಾ ಇದ್ದಾರೆ ಲೋಕಸಭಾ ಎಲೆಕ್ಷನ್ ಗ್ಯಾರಂಟಿಗಳು ಕೊಡ್ತಾರೆ ಅಂತ.
ನಾವು ನೀವು ನಾವೆಲ್ಲರೂ ಬಹಳಷ್ಟು ಜನ ಹೋಗಿ ಡೋರ್ ಟು ಡೋರ್ ಕ್ಯಾಂಪೇನ್ ಮಾಡಿ ಮನೆ ಮನೆಗೆ ಕಾರ್ಡ್ಗಳನ್ನು ಕೊಡ್ತಾ ಇದ್ದೀವಿ. ಯಾವುದು ಹೊಸ ಗ್ಯಾರಂಟಿ ಕೇಂದ್ರ ಸರ್ಕಾರ. ನಾವು ನಮ್ದು 5 ಗ್ಯಾರಂಟಿ ಬಗ್ಗೆ ಎಷ್ಟು ಉತ್ಸಾಹ ಇದೆ, ಎಷ್ಟು ಖುಷಿಯಾಗಿದೆ ಅಂತ ನೀವು ಒಂದ್ಸಲ ನಮ್ಮ ಜೊತೆ ಬನ್ನಿ, ಆವಾಗ ನಿಮ್ಗೆ ಗೊತ್ತಾಗುತ್ತೆ. ನಮ್ ಎಕ್ಸ್ಪೆಕ್ಟೇಷನ್ಸ್ಗಿಂತ ಜಾಸ್ತಿ ಜನ ಖುಷಿಯಾಗಿದ್ದಾರೆ. ನಮ್ಮ ಎಕ್ಸ್ಪೆಕ್ಟೇಷನ್ ಏನಿತ್ತು ಅದಕ್ಕಿಂತ ಎಲ್ಲಾ ಸಮುದಾಯಗಳವರು ಎಲ್ಲರೂ ಏನು ಒಂದ್ ಸಮುದಾಯದವರು ಅಂತಲ್ಲ, 2 ಅಂತಲ್ಲ, 3 ಅಂತಲ್ಲ, ಎಲ್ಲರೂ ಅಷ್ಟೇ. ಇದು ಗ್ಯಾರಂಟಿ ಸ್ಕೀಮ್ ಕೊಡೋದು ನಾವು ಬಡವರಿಗೆ ಕೊಡ್ತಾ ಇದ್ದೀವಿ. ಅದು ಒಂದೇ ಜಾತಿ ಈಗ ಆಯ್ತು. ನೀವು ಒಂದ್ಸಲ ಬನ್ನಿ ನಮ್ಮ ಜೊತೆ, ಬಂದ್ಬಿಟ್ಟು ಪ್ರಾಕ್ಟಿಕಲ್ ಆಗಿ ನೋಡ್ಬೋದು. ನಾವು ಇವತ್ತು ಸಾಗರ ಪರವಾಗಿ ಮತಯಾಚನೆಗೋಸ್ಕರ ಅವರಿಗೆ ಅಭಿವೃದ್ಧಿಗೋಸ್ಕರ ಬಂದಿದ್ದೀವಿ. ನಾವು ಬಸವಣ್ಣರಿಂದ ಬರುವ ದಿನಗಳಲ್ಲಿ ಲಾಸ್ಟ್ ಟೈಮ್ ಕೂಡ ಅವ್ರು ಹೇಳ್ತಾ ಇದ್ದಾರೆ, ನಾವು ಯೋಜನೆ ಕೊಡ್ತಾ ಇದ್ದೀವಿ, ಅಪಪ್ರಚಾರ ಮಾಡ್ತಾ ಇದ್ದೀವಿ.